ಜೋಡಿ ತುಂಬಿನಕೆರೆ ಗ್ರಾಮದ ಸರ್ಕಾರಿ ಗೋಮಾಳ ಕೆರೆ ಜಾಗ ಕಬಳಿಕೆ ಮತ್ತು ಅಕ್ರಮ ಖಾತೆ ರದ್ದುಪಡಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಜೋಡಿ ತುಂಬಿನಕೆರೆ ಗ್ರಾಮದ ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಬಂದು ಈ ಕುರಿತು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿಯ ಜೋಡಿ ತುಂಬಿನಕೆರೆ ಗ್ರಾಮದ ಸರ್ವೆ ನಂಬರ್ 7, 8, 9 ಮತ್ತು 10ರಲ್ಲಿ ಸರ್ಕಾರಕ್ಕೆ ಸೇರಿದ ಗೋಮಾಳ ಮತ್ತು ಕೆರೆಯ ಜಾಗವು 1935ನೇ ಸಾಲಿನಿಂದಲೂ ಅಂದಿನ ರಾಜರ ಹೆಸರಿನಲ್ಲಿತ್ತು. ಸ್ವಾತಂತ್ರ್ಯ ನಂತರ 1981ರವರೆಗೂ ಸರ್ಕಾರದ ಹೆಸರಿನಲ್ಲಿದ್ದು, ಈ ಜಾಗದಲ್ಲಿ ಸಾವಿರಾರು ಈಚಲ ಮರಗಳು, ಅಮೂಲ್ಯವಾದ ಮರಗಳು, ಔಷಧೀಯ ಸಸ್ಯಗಳು ಮತ್ತು ವಿವಿಧ ಕಾಡು ಪ್ರಾಣಿಗಳು ಹಾಗೂ ಪಶು ಪಕ್ಷಿಗಳ ವಾಸವಾಗಿದ್ದು, ಸಾವಿರಾರು ವರ್ಷಗಳಿಂದ ಗೋಮಾಳ ಹಾಗೂ ಕೆರೆ ಪ್ರದೇಶವಾಗಿ ಉಳಿದುಕೊಂಡಿದೆ. ಸುಮಾರು 4ರಿಂದ 5 ಎಕರೆ ಪ್ರದೇಶವು ಸ್ಮಶಾನವಾಗಿದ್ದು, ಅಕ್ಕಪಕ್ಕದ ಹಲವು ಗ್ರಾಮಸ್ಥರು ತಲೆಮಾರುಗಳಿಂದ ಶವ ಸಂಸ್ಕಾರ ಮತ್ತು ಪುಣ್ಯತಿಥಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಾಜಿ ಶಾಸಕ TH ಬಸವರಾಜಪ್ಪ ಹಾಗೂ ಜೋಡಿ ತುಂಬಿನಕೆರೆ ಗ್ರಾಮದ ಪಟೇಲ್ ಗವಿಯಪ್ಪ ಇವರು ಇಲಾಖೆಗೆ ತಪ್ಪು ಮಾಹಿತಿ ನೀಡಿ ಪ್ರಭಾವ ಬೀರಿ ಗ್ರಾಮದ ಮುಗ್ಧ ಜನರನ್ನು ವಂಚಿಸಿ ಸುಮಾರು 69 ಎಕರೆ ಸರ್ಕಾರಿ ಜಾಗವನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ಅಕ್ರಮವಾಗಿ ಸರ್ಕಾರಿ ಗೋಮಾಳ ಮತ್ತು ಕೆರೆಯನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಕೊಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ವೆ ನಂಬರ್ 7, 8 ಮತ್ತು 9 ಹಾಗೂ 10ರ ಖಾತೆಯನ್ನು ರದ್ದುಪಡಿಸಿ ಸರ್ಕಾರದ ಹೆಸರಿಗೆ ಈ ಒಂದು ಜಾಗವನ್ನು ಮರು ದಾಖಲು ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಹೊಸದುರ್ಗ ತಾಲೂಕು ಕಸಬಳಿ ಜೋಡಿ ತುಂಬಿನಕೆರೆಯಲ್ಲಿ ಸರ್ವೆ ನಂಬರ್ 7 ಮತ್ತು 10ರಲ್ಲಿ ಸುಮಾರು ಶತಮಾನಗಳಿಂದ ಕೆರೆ ಮತ್ತು ಗೋಮಾಳ ಉಳ್ಕೊಂಡು ಬಂದಿದೆ. ಇತ್ತೀಚೆಗೆ ಮಾಜಿ ಶಾಸಕರಂತ TH ಬಸವರಾಜಪ್ಪ ಮತ್ತು ಪಟೇಲ್ ಗವಿಯಪ್ಪ ಎಂಬರು ಅಲ್ಲಿ ಸೇರಿಕೊಂಡು ಅದನ್ನು ಯಾರೂ ಸಾರ್ವಜನಿಕ ತಿಳಿಯದಂತೆ ಏಕಪಕ್ಷೀಯವಾಗಿ ರೆವಿನ್ಯೂ ಕೋರ್ಟ್ಗಳಲ್ಲಿ 1985ರಿಂದ ಮಾಡ್ಕೊಂಡು ಬಂತಾರೆ. ಅದು ಇತ್ತೀಚೆಗೆ ಗೊತ್ತಾಗಿ ಅದನ್ನು ಯಾರು ಉದ್ಯಮಿಗಳು ಬಂದು ಅದನ್ನು ಮಾರಾಟಕ್ಕೆ ಇದೆ ಅಂತ ಹೇಳ್ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗಿ ಈಗ ತಡೆದಿದ್ದಾರೆ. ಅದು ಶತಮಾನಗಳಿಂದ ಕೆರೆ, ಇವತ್ತು ಕೆರೆ ಇದೆ, ಭಾಳಷ್ಟು ಕೆರೆ ಕಟ್ಟೆಗಳು ತುಂಬಿದ್ದಾವೆ, ಆಮೇಲೆ ಮರಗಳಿದ್ದಾವೆ, ಈಚಲುವನ ಇದೆ, ಪ್ರಾಣಿ ಪಕ್ಷಿಗಳು, ದನಕರುಗಳು, 4 ಊರಿನ ದನಕರುಗಳು ಕೂಡ ಅಲ್ಲೇ ಮೇಯೋದು. ಅಂಥ ಕೆರೆಯನ್ನು TH ಬಸವರಾಜಪ್ಪ ಅಂತ ಮಾಜಿ ಶಾಸಕ ಅವನು ಮತ್ತು ಪಟೇಲ್ ಗವಿಯಪ್ಪ ಎಂಬರು ಸೇರಿಕೊಂಡು ಕೆರೆಯನ್ನು ಲಪಟಾಯಿಸಿಕೊಟ್ಟಿದ್ದಾರೆ. ಅದನ್ನು ತಡೆಯೋಕ್ಕೋಸ್ಕರ ಇಡೀ ಗ್ರಾಮದ 4 ಗ್ರಾಮದ ಎಲ್ಲ ಸಾರ್ವಜನಿಕರು ಬಂದು ಇವತ್ತು DC ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಅದನ್ನು ವಜಾ ಮಾಡಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ. ಇಲ್ಲಿಯವರೆಗೂ ಕೂಡ ಅದು ಸರ್ಕಾರ ಜಮೀನೇ ಅಂದ್ಕೊಂಡಿದ್ರು, ಇಲ್ಲಿಯವರೆಗೂ ಕೂಡ ಸರ್ಕಾರ ಜಮೀನು ಅಂದ್ಕೊಂಡಿದ್ರು. ಅದನ್ನು ಇತ್ತೀಚೆಗೆ ಯಾರು ಅವರು ಭೂಮಾಲೀಕರು ಮತ್ತು ಉದ್ಯಮಿಗಳು ಬಂದು ಅದನ್ನು ಮಾರಾಟಕ್ಕಂತ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರು ತಿಳ್ಕೊಂಡು ಈಗ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಹಿಂದಿನ ಸುಮಾರು ವರ್ಷಗಳ ದಾಖಲೆ ಸರ್ಕಾರದಂತಲೇ ಇದೆ. 90ರಿಂದ ಇತ್ತೀಚೆಗೆ ಅವ್ರ ಹೆಸರಿಗೆ ಬಂದಿದೆ. ಅದು ಗಮನಕ್ಕೆ ಬಂದದ್ದು ಇತ್ತೀಚೆಗೆ ನಮ್ಮ ಗ್ರಾಮಸ್ಥರಿಗೆ ಇತ್ತೀಚೆಗೆ ಬಂದದ್ದು.